ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಗಡೆತಿರತಕ್ಕಂಥ ದರ್ಶನ್ ಈಗ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಿದ್ಧ ಆಗಿದ್ದಾರೆ. ಹೆಚ್ಚು ಕಡಿಮೆ ಮಾರ್ಚ್ನಲ್ಲಿ ಅವರಿಗೆ ಅರ್ಧಕ್ಕೆ ನಿಂತಿರತಕ್ಕಂಥ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಮುಂದಿನ ವಾರ ಅವರು ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಸಿನಿಮಾ ಶೂಟಿಂಗ್ಗೆ ರೆಡಿಯಾಗಿದ್ದಾರೆ ನಟ ದರ್ಶನ್. ಕೋರ್ಟ್ನಿಂದ ಅನುಮತಿ ಪಡೆಯೋದಕ್ಕೆ ಮುಂದಾಗಿದ್ದಾರೆ ದರ್ಶನ್. ಮುಂದಿನ ವಾರ ಕೋರ್ಟ್ನಲ್ಲಿ ಅನುಮತಿಯನ್ನು ಕೋರಲಿದ್ದಾರೆ ದಾಸ. ಬೆಂಗಳೂರು ಬಿಟ್ಟು ಹೊರ ಹೋಗೋದಕ್ಕೆ ಕೋರ್ಟ್ ಅನುಮತಿ ಈಗ ಕಡ್ಡಾಯವಾಗಿದೆ. ಮೈಸೂರಿಗೆ ಹೋಗೋದಕ್ಕೇ ಅವ್ರು ಪರ್ಮಿಷನ್ ತೊಗೊಂಡು ಹೋಗಿದ್ರು. ಹಾಗಾಗಿ ಪರ್ಮಿಷನ್ ಬೇಕೇ ಬೇಕು. ಈಗ ಕೋರ್ಟ್ನಲ್ಲಿ ಅನುಮತಿ ಕೇಳುವ ಬಗ್ಗೆ ವಕೀಲರ ಜೊತೆ ಚರ್ಚೆ ನಡೀತಾ ಇದೆ ಅಂತಕ್ಕಂಥದ್ದು. ನಿಮಗೆ ಶೂಟಿಂಗ್ ಅಂದಾಗ ಕೇವಲ ಬೆಂಗಳೂರಲ್ಲೇ ಮಾಡಬೇಕು ಅಂತ ಆಗುತ್ತಾ? ಆಗಲ್ಲ, ಹೊರಗಡೆ ಎಲ್ಲ ಹೋಗಬೇಕಾಗತ್ತೆ ಶೂಟಿಂಗ್ಗೆ. ಹಾಗಾಗಿ ಕೋರ್ಟ್ನ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಮುಂದಿನ ವಾರ ಅವರ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಹಾಕೋತಾರೆ. ನನಗೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಅನುಮತಿ ಸಿಕ್ಕಿದ್ರೆ ಅವ್ರು ಹೋಗ್ಬೋದು. ಬಟ್ ವಿದೇಶಕ್ಕೆಲ್ಲ ಹೋಗಬೇಕಾದ್ರೆ ಬೇರೆಯೇ ಪ್ರೋಸೆಸ್ ಇದೆ. ಅವ್ರ ಪಾಸ್ಪೋರ್ಟ್ ಎಲ್ಲ ಅವರು ವಾಪಸ್ ತೊಗೊಂಡು ಹಾಗಾಗಬೇಕಾಗತ್ತೆ. ಅದೆಲ್ಲವನ್ನು ನೋಡೋಣ ಯಾವ ರೀತಿ ಕೋರ್ಟ್ಗೆ ಅವರು ಗಮನಕ್ಕೆ ತರ್ತಾರೆ ಅಂತಂದ್ಬಿಟ್ಟು. ಸದ್ಯಕ್ಕಂತೂ ಈಗ ಮುಂದಿನ ವಾರವೇ ಅವರು ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಪರ್ಮಿಷನ್ ಸಿಕ್ಕಿದ್ರೆ ಈ ಮಾರ್ಚ್ನಲ್ಲೇ ಅವ್ರ ಲೆಕ್ಕಾಚಾರ ಇರೋದು. ಮಾರ್ಚ್, ಏಪ್ರಿಲ್ ಮತ್ತು ಮೇ ಈ 3 ತಿಂಗಳಲ್ಲಿ ಡೆವಿಲ್ ಚಿತ್ರೀಕರಣ ಮುಗಿಸ್ಬಿಡ್ಬೇಕು ಅಂತ. ಯಾಕೆಂದರೆ ಜೂನ್ಗೆ ಅವರು ಇನ್ನೊಂದು ಪ್ರಾಜೆಕ್ಟ್ ಕೈಗೆತ್ಕೊಳ್ತಾರಂತೆ. ಹಾಗಾಗಿ ಬಟ್ ಕೋರ್ಟ್ ಕೇಳುತ್ತಾ, ಈಗ ಇವರಿಗೆ ಬೆನ್ನೋವಿದೆ, ನೀವು ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳೋದಕ್ಕಾಗುತ್ತಾ ಅಥವಾ ಇನ್ನೇನಾದರೂ ಷರತ್ತುಗಳನ್ನು ಹಾಕ್ಬೋದಾ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಒಂದು ವೇಳೆ ಚಿತ್ರೀಕರಣಕ್ಕೆ ಪರ್ಮಿಷನ್ ಕೊಡಿ ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ರೆ ಕೋರ್ಟ್ ಏಕಾಏಕಿ ಈ ರೀತಿ ಪರ್ಮಿಷನ್ ಕೊಡ್ಬೋದಾ? ಪ್ರಶ್ನೆಗಳನ್ನು ಹಾಕ್ಬೋದಾ? ಷರತ್ತುಗಳನ್ನು ಹಾಕ್ಬೋದಾ? ಕೋರ್ಟ್ ಪ್ರೊಸೀಡಿಂಗ್ಸ್ ಹೇಗೆ ಸಾಗುತ್ತೆ ಅಂತ? ಅರವಿಂದ, ದರ್ಶನ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಏನಿತ್ತು, ಇದು ಚಿತ್ರೀಕರಣ ಅರ್ಧಕ್ಕೆ ಮೊಟಕುಗೊಂಡಿತ್ತು. ಕಾರಣ, ಕಳೆದ ಮೇನಲ್ಲಿ ದರ್ಶನ್ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿದ್ದರು. ಆ ಬಳಿಕ ಜೈಲು ಸೇರಿದ್ರು. ಇದೀಗ ಕೋರ್ಟ್ನಿಂದ ಬಿಡುಗಡೆಯಾಗಿದ್ದಾರೆ, ಜಾಮೀನು ಸಿಕ್ಕಿದೆ. ವಿಚಾರ ಏನಂತ ಹೇಳಿದ್ರೆ, ಆ ಡೆವಿಲ್ ಚಿತ್ರೀಕರಣ ಏನಿದೆ ಅದು ಸಂಪೂರ್ಣವಾಗಿಲ್ಲ. ಹೀಗಾಗಿ ಅದರ ಚಿತ್ರೀಕರಣವನ್ನು ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿಕೊಳ್ಳುವಂತಹ ಸಾಧ್ಯತೆ ಇದೆ. ಇಲ್ಲಿ ಕಂಡೀಷನ್ಸ್ ಏನಿದೆ, ಕೋರ್ಟ್ ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ಕೋರ್ಟ್ನ ಅಂದರೆ ಲೋಯರ್ ಕೋರ್ಟ್ನ ಆ ಕ್ಷೇತ್ರ ವ್ಯಾಪ್ತಿಯನ್ನು ಬಿಟ್ಟು ಹೊರಗೆ ಹೋಗುವಂತಿಲ್ಲ ಅನ್ನೋ ಮಟ್ಟಿಗೆ ಒಂದು ಕಂಡೀಷನನ್ನು ಹೈಕೋರ್ಟ್ ಹಾಕಿದೆ. ಹೀಗಾಗಿ ಅವರು ಮೈಸೂರಿಗೆ ಹೋಗುವಂತಹ ಸಂದರ್ಭದಲ್ಲೂ ಆ ಬೆನ್ನಿನ ನೋವಿನ ಟ್ರೀಟ್ಮೆಂಟ್ಗಾಗಿ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ ಬೆಂಗಳೂರನ್ನು ಬಿಟ್ಟು ಹೊರಗೆ ಹೋಗ್ತಿದ್ದಾರೆ. ಹೀಗಾಗಿ ಈ ಒಂದು ಚಿತ್ರೀಕರಣ ಏನಿದೆ ಅದನ್ನು ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆ ಆ ಚಿತ್ರೀಕರಣದ ಅವಶ್ಯಕತೆ ಇರೋದ್ರಿಂದ ಅದಕ್ಕಾಗಿ ಅರ್ಜಿಯನ್ನು ಹಾಕಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಆ ಬಗ್ಗೆ ಚಿಂತನೆ ನಡೀತಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇಲ್ಲಿ ಕೋರ್ಟು ಬೆಂಗಳೂರಿನಲ್ಲಿ ಅಂದರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚಿತ್ರೀಕರಣವನ್ನು ಮಾಡುವಂಥದ್ದಕ್ಕೆ ಕೋರ್ಟ್ ಏನು ರಿಸ್ಟ್ರಿಕ್ಷನನ್ನು ಹಾಕಿಲ್ಲ. ಹೀಗಾಗಿ ಅದರ ಚಿತ್ರೀಕರಣವನ್ನು ಬೆಂಗಳೂರು ಅಥವಾ ಇಲ್ಲೆಲ್ಲಾದರೂ ಮಾಡಿಕೊಂಡ್ರೆ ಅದಕ್ಕೇನು ಅಭ್ಯಂತರ ಇರೋದಿಲ್ಲ. ಇನ್ ಕೇಸ್ ಬೇರೆ ಕಡೆ ಅದರ ಚಿತ್ರೀಕರಣವನ್ನು ಮಾಡಬೇಕು ಅಂತಂದಂತಹ ಪಕ್ಷದಲ್ಲಿ ಕೋರ್ಟ್ಗೆ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಬೇಕಾಗುತ್ತೆ. ಆ ಬಳಿಕ ಕೋರ್ಟ್ನಿಂದ ಪರ್ಮಿಷನನ್ನು ತೆಗೆದುಕೊಂಡು ಬೇರೆ ಕಡೆ ಚಿತ್ರೀಕರಣವನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ಅದರ ಬಗ್ಗೆ ಕೂಡ ಒಂದಷ್ಟು ಚಿಂತನೆ ನಡೆದಿದೆ. ಮುಂದಿನ ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ, ಧನ್ಯವಾದ. ಇದಕ್ಕೆಲ್ಲ ಏನು ಆಕ್ಷೇಪಣೆ ಸಲ್ಲಿಸುವಂಥದ್ದೇನು ಇರಲ್ವಲ್ಲ SPPಯಿಂದ. ಹಾಗಾಗಿ ಬಹುತೇಕ ಇವರಿಗೆ ಪರ್ಮಿಷನ್ ಸಿಗಬಹುದು. ಎಲ್ಲವೂ ಕೂಡ ಕೋರ್ಟ್ನ ವಿವೇಚನೆಗೆ ಬಿಟ್ಟಂತಹ ವಿಚಾರ.